ರೈಲ್ವೆ ಸಚಿವರು ಅಧಿಕಾರಿಗಳು ನೋಡಲೇಬೇಕಾದ ಸ್ಟೋರಿ. ಎಸಿ ಕೋಚ್ ಹೆಸರಲ್ಲಿ ಇದೆ ಡಕೋಟಾ ಡಬ್ಬಿ. ಪುರಾತನ ಕಾಲದ ಬೋಗಿಯಲ್ಲಿಯೇ ಜನರ ಪ್ರಯಾಣ. ಕಾಗದದಲ್ಲಿ ಮಾತ್ರವೇ ನೈಋತ್ಯ ರೈಲ್ವೆಯ ಆಧುನೀಕರಣ. ಹೌದು, ಭಾರತೀಯ ರೈಲ್ವೆ ಹಾಗೂ ನೈಋತ್ಯ ರೈಲ್ವೆ ಸಾಕಷ್ಟು ಆಧುನೀಕರಣ, ಹೈ ಟೆಕ್ನಾಲಜಿ ಬಗ್ಗೆ ಮಾತನಾಡುತ್ತೆ. ಆದರೆ ನೈಋತ್ಯ ರೈಲ್ವೆ ವಲಯದಲ್ಲಿ ಇಂದಿಗೂ ಕೂಡ ಪುರಾತನ ಕಾಲದ ಅವ್ಯವಸ್ಥೆಯ ರೈಲ್ವೆಯೇ ಜನರು ಪ್ರಯಾಣ ಮಾಡುವಂತಾಗಿದೆ. 07-339 ಹುಬ್ಬಳ್ಳಿ ಬೆಂಗಳೂರು ಎಕ್ಸ್ಪ್ರೆಸ್ ಟ್ರೈನ್ ನೋಡಿದ್ರೆ ನಿಜಕ್ಕೂ ಎಂಥವರಿಗೂ ಕೂಡ ಇಲ್ಲಿನ ಅವ್ಯವಸ್ಥೆ ಎಂತದ್ದು ಅನ್ನೋದು ಅರ್ಥವಾಗುತ್ತೆ, ಕಣ್ಣಿಗೆ ಕಾಣುತ್ತೆ. ಹುಬ್ಬಳ್ಳಿಯಿಂದ ರಾತ್ರಿ 11:15ಕ್ಕೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸುವ ಈ ಟ್ರೈನ್ ನಿಜಕ್ಕೂ ಬಾಂಗ್ಲಾದೇಶದ ಮಾದರಿಯ ಟ್ರೈನ್ ಅಥವಾ ಇನ್ಯಾವುದೋ ಹಳೆ ಸಿಟಿ ಡಕೋಟಾ ಬಸ್ ನಂತಿದೆ. ಹೌದು, ಒಡೆದ ಎಸಿ ಕೋಚಿನ ಕಿಟಕಿ ಗಾಜು ತೇಪೆ ಹಾಕಿ ಅದನ್ನ ನಿಲ್ಲಿಸಲಾಗಿದೆ. ಅಲ್ಲದೆ ಎಸಿ ಕೋಚ್ನಲ್ಲಿ ಫ್ಯಾನ್ ಹಾಕಿದ್ದು ಫ್ಯಾನ್ ಕೂಡ ಆಗೊಮ್ಮೆ ಈಗೊಮ್ಮೆ ಆನ್ ಆಫ್ ಆಗುತ್ತೆ. 35 ವರ್ಷಗಳ ನಂಬಿಕೆ, ತಯಾರಿಕಾ ಶುಲ್ಕವಿಲ್ಲ, ವೇಸ್ಟೇಜ್ 6% ಮೇಲ್ಪಟ್ಟು, ತಿಂಗಳ ಬೋನಸ್ ಸ್ಕೀಮ್. ಮನೋಜ್ ಜುವೆಲರ್ಸ್, ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ಎಷ್ಟು ಕಳಪೆ ಸೇವೆ ಈ ಟ್ರೈನ್ ನಲ್ಲಿ ಸಿಗ್ತಾ ಇದೆ ಅಂದ್ರೆ ಟಿಕೆಟ್ ದರ ಮಾತ್ರ ಸ್ಪೆಷಲ್ ಫೇರ್, ಆದ್ರೆ ನಿರ್ವಹಣೆ ಮಾತ್ರ ಡೋಂಟ್ ಕೇರ್ ಎನ್ನುವಂತಾಗಿದೆ. ಎಸಿ ಟೈರ್ 2, 3 ಟೈರ್ ಮಾಡಿಸಿದ್ರು ಸಿಟಿ ಬಸ್ಸಿನ ಕೊನೆ ಸೀಟಲ್ಲಿ ಕುಳಿತುಕೊಂಡು ಹೋಗುವಂತ ಅನುಭವ ಆಗೋದಂತೂ ಸತ್ಯ. ಇನ್ನು 07-339 ಹುಬ್ಬಳ್ಳಿ ಬೆಂಗಳೂರಿಗೆ ಸ್ಪೆಷಲ್ ಟ್ರೈನ್ ಇದಾಗಿದ್ದು ಬೇರೆ ರೆಗ್ಯುಲರ್ ಟ್ರೈನ್ಗೆ ಹೋಲಿಕೆ ಮಾಡಿದ್ರೆ ಪ್ರತಿಶತ 30-40% ದರ ಹೆಚ್ಚಿಗೆ ಇದೆ. ಅಲ್ಲದೆ ಬೇರೆ ರೆಗ್ಯುಲರ್ ಟ್ರೈನ್ಗೆ ಹೋಲಿಸಿದ್ರೆ ಈ ಡಕೋಟಾ ಟ್ರೈನ್ಗೆ ಬೇಡಿಕೆ ಏನು ಕಡಿಮೆ ಇಲ್ಲ. ಹೀಗಿದ್ರೂ ಬೇಕಾಬಿಟ್ಟಿಯಾಗಿ ಕಾಟಾಚಾರಕ್ಕೆ ಇಂತಹ ಸೇವೆ ನೀಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸಕರ ಸಂಗತಿಯಾಗಿದೆ. ಕೂಡಲೇ ರೈಲ್ವೆ ಅಧಿಕಾರಿಗಳು ಇದನ್ನ ಸ್ಪೆಷಲ್ ಟ್ರೈನ್ ಎಂಬ ಹಣೆಪಟ್ಟಿ ತೆಗೆದು ಹಾಕಿ ರೆಗ್ಯುಲರ್ ಟ್ರೈನ್ ಅಂತ ಪರಿವರ್ತನೆ ಮಾಡುವ ಅವಶ್ಯಕತೆ ಇದೆ ಅನ್ನೋದು ಸಾರ್ವಜನಿಕರ ಮಾತು. ಅದೇ ರೀತಿ ಬೆಂಗಳೂರಿನಿಂದ ರಾತ್ರಿ 12:15ಕ್ಕೆ ಹೊರಡುವ ಟ್ರೈನ್ ನಂಬರ್ 17-391 ಈ ಗಾಡಿಯಲ್ಲಿಯೂ ಕೂಡ ಇದೇ ಅವ್ಯವಸ್ಥೆ ಕಂಡು ಬರ್ತಾ ಇದೆ. ಪ್ರಯಾಣಿಕರು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ವಂದೇ ಭಾರತ್ ಎಲೆಕ್ಟ್ರಿಕ್ ರನ್ ದ್ವಿಪಥ ಕಾಮಗಾರಿ ಹೆಸರಲ್ಲಿ ಅಭಿವೃದ್ಧಿ ಅಂತ ಅಂದುಕೊಂಡು ಸಾರ್ವಜನಿಕರಿಗೆ ಬಾಂಗ್ಲಾದೇಶ ಮಾದರಿಯ ಕೋಚ್ನಲ್ಲಿಯೇ ಸೇವೆ ಒದಗಿಸ್ತಾ ಇರೋದು ನಿಜಕ್ಕೂ ರೈಲ್ವೆ ವಲಯದಲ್ಲಿ ಕಾರ್ಯವೈಖರಿಯನ್ನ ಅಣಕಿಸುವಂತಿದೆ. ಜನರು ಕೊಡುವ ಹಣಕ್ಕೆ ಸರಿಯಾದ ಸೇವೆಯನ್ನ ನೀಡದೇ ಇರುವ ರೈಲ್ವೆ ಇಲಾಖೆ ವಿರುದ್ಧ ದಿನವೂ ಹಿಡಿಶಾಪ ಹಾಕುವಂತಾಗಿದೆ. ಈ ಬಗ್ಗೆ ರೈಲ್ವೆ ಸಚಿವರು ಅಧಿಕಾರಿಗಳು ಗಮನ ಹರಿಸಬೇಕು. ಆ ಮೂಲಕ ಇಂತಹ ಅವ್ಯವಸ್ಥೆಯನ್ನ ಸರಿಪಡಿಸುವ ಕೆಲಸ ಮಾಡಬೇಕಾಗಿದೆ.